ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಧನಿಯಾ ಪುಡಿ, ಸಾಸಿವೆ ಪುಡಿ, ಕಪ್ಪುಪ್ಪು, ಓಂಕಾಳು ಹಾಗೂ ಮಜ್ಜಿಗೆ. ಮಾಡೋದು ತುಂಬ ಸುಲಭವಾದಂಥ ಒಂದು ಕೆಲಸ. ಹೇಗೆ ಅಂಥೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಟಾಣಿಗೆ ಓಂಕಾಳುಗಳನ್ನು ಹಾಕ್ಕೊಳ್ಬೇಕು. ಅರ್ಧ ಚಮಚದಷ್ಟು ಓಂಕಾಳು, ಒಂದು ಚಿಟಿಕೆಯಷ್ಟು ಕಪ್ಪುಪ್ಪು, ಕಾಲು ಚಮಚದಷ್ಟು ಸಾಸಿವೆ ಕಾಳು, ಕಾಲು ಚಮಚದಷ್ಟು ಧನಿಯಾ ಪುಡಿ ಅಥವಾ ಧನಿಯಾ ಕಾಳು ಎರಡನ್ನೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾವೀಗ ಚೆನ್ನಾಗಿ ಕುಟ್ಕೊಳ್ಬೇಕು. ಕಿರಣ್ಮಯಿಯವರಿಗೆ ಇದು ರೆಡಿ ಆಗಿದೆ. ತುಂಬ ಸುಲಭ ಅಂಥೇಳಿ ನಾನು ಮೊದಲೇ ಹೇಳಿದೆ ನಿಮಗೆ. ಈಗ ಇದರಲ್ಲಿ ನಾವು ಧನಿಯಾ ಪುಡಿಯನ್ನು ಹಾಕಿದ್ದೀವಿ, ಸಾಸಿವೆ ಕಾಳನ್ನು ಹಾಕಿದ್ದೀವಿ, ಓಂಕಾಳು ಹಾಕಿದ್ದೀವಿ, ಕಪ್ಪುಪ್ಪನ್ನು ಹಾಕಿದ್ದೀವಿ. ಇವೆಲ್ಲನೂ ಮೂಲತಃವಾಗಿ ಡೈಜೆಷನ್ ಆಗೋದಕ್ಕೆ ತುಂಬ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಅದಲ್ಲದೆ ಮಜ್ಜಿಗೆ ಮತ್ತು ಸಾಸಿವೆ ಕಾಳು ಒಂದೇ ಕೆಲಸವನ್ನು ಮಾಡುತ್ತೆ. ಅದೇನು ಕೆಲಸ ಮಾಡುತ್ತೆ ಅಂತಂದರೆ, ನಿಮ್ಮಲ್ಲಿ ಈ ಇಂಟೆಸ್ಟೈನಲ್ ಟ್ರ್ಯಾಕ್ ಅಂತ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಬಾಯಿಂದ ಹಿಡಿದು ಜಠರ ಮತ್ತು ಕರುಳುಗಳನ್ನು ನಾವು ಸೇರಿಸ್ಕೊಂಡಾಗ ಯಾವುದು ಈ ಒಂದು ಕ್ರಿಯೆ ಏನು ಜೀರ್ಣ ಮಾಡುವಂಥ ಕ್ರಿಯೆ ಏನಿದೆ ಅದು ಮೊದಲಿಗೆ ಬಾಯಲ್ಲಾಗುತ್ತೆ. ಸಲೈವ ಅಂತ ಹೇಳಿರುತ್ತೆ, ದ್ರಾವ್ಯದ ಮೂಲಕ ಲಾಲಾರಸ ಅಂತ ಹೇಳ್ತೀವಿ ನಾವು, ಬಾಯಲ್ಲಿ ಬರುವಂಥದ್ದು. ಅದರ ಜೊತೆ ಮಿಕ್ಸ್ ಆದಾಗ ಮುಖ್ಯವಾಗಿ ಇದೊಂದು ಲೋಳೆಯ ಪದಾರ್ಥವನ್ನು ಡೆವಲಪ್ ಮಾಡುತ್ತೆ. ಯಾವುದು? ಈ ಸಾಸಿವೆ ಕಾಳು. ಅದು ಸ್ವಲ್ಪ ಕಹಿಯಾಗಿರುತ್ತೆ. ನೋಡಿ, ನಾವು ಸಾಸಿವೆ ಕಾಳನ್ನು ತಿಂದಾಗ ಅದು ಕಹಿ ಇರುತ್ತೆ. ಅದನ್ನು ನಾವು ಸೇವಿಸಿದಾಗ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತಂದರೆ ಕರುಳಿನಲ್ಲಿ ಒಂದು ರೀತಿಯ ಹೀಟನ್ನು ತಂದುಕೊಡುತ್ತೆ. ಆ ಹೀಟ್ ತಂದುಕೊಟ್ಟಾಗ ಹೊಟ್ಟೆಯಲ್ಲಿರುವಂಥ ಲಾಲಾರಸ ಏನಿರುತ್ತೆ ಅದು ಸೆಕ್ರಿಗೇಟ್ಸ್ ಅಂತಂದರೆ ಹೊರಗಡೆ ಬರುತ್ತೆ ಮತ್ತು ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಒಂದು ಆ ಹೀಟಿನಲ್ಲಿ ನಮಗೆ ಹೊಟ್ಟೆ ಹಸಿವಾಗುತ್ತೆ. ಈಗ ಲಾಸ್ ಆಫ್ ಅಪಟೈಟ್ ಅಂತಂದರೆ ಹೊಟ್ಟೆ ಹಸಿವು ಆಗಲಾರ್ದಂಥವ್ರಿಗೆ ಈ ಒಂದು ಸೊಲ್ಯೂಷನ್ ಏನಿದೆ ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಉತ್ತಮವಾದಂಥದ್ದು. ಮತ್ತು ಇದನ್ನು ಯಾರು ಈ 12 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ತುಂಬ ಉಪಯೋಗಕಾರಿ. 12 ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ ಮತ್ತು ವೃದ್ಧಾಪ್ಯದಲ್ಲಿರುವಂಥ ಜನರಿಗೂ ಕೂಡ ವ್ಯಕ್ತಿಗಳಿಗೆ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. 12 ವರ್ಷದ ಮಕ್ಕಳು ಕೆಳಗೆ ಇದ್ದರೆ ಕುಡಿಬಾರ್ದ ಅಂಥೇಳಿ ಇಲ್ಲ, ಹಾಗಂತ ಏನಿಲ್ಲ. ಈಗ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಚಿಕ್ಕಂದಿನಲ್ಲಿ ಅವರಿಗೆ ಹೊಟ್ಟೆ ಹಸಿವು ಆಗೋದಿಲ್ಲ. ಅವಾಗ ನಾವು ಲಾಸ್ ಆಫ್ ಅಪಟೈಟ್ ಅಂತ ಹೇಳಿಬಿಟ್ಟು ನ್ಯೂಟ್ರಿಷನ್ ಇರುವಂಥ ಆಹಾರಗಳು, ಪ್ರೋಟೀನು, ವಿಟಮಿನ್, ಐರನ್ ಕಂಟೆಂಟ್ ಇದನ್ನೆಲ್ಲ ಕೊಡ್ತಾ ಬರ್ತೀವಿ. ಅಡಿಷ್ನಲ್ ಸಪ್ಲಿಮೆಂಟ್ಸ್ ಅಂತೇಳಿ ಕೊಡ್ತೀವಿ. ಈ ಅಡಿಷ್ನಲ್ ಸಪ್ಲಿಮೆಂಟ್ಸ್ಗಿಂತ ಬೆಟರ್ ಏನಪ್ಪ ಅಂತಂತಂದರೆ ಅವರಿಗೆ ಹೆಚ್ಚು ಹಸಿರು ಸೊಪ್ಪುಗಳನ್ನು, ದಾಲುಗಳನ್ನು, ಈ ನಾವು ಏನು ಬೇಳೆಗಳನ್ನು ಹೇಳ್ತೀವಿ, ಹೆಸರು ಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಇಂಥ ದಾಲುಗಳನ್ನು ಕೊಡೋದು, ಮೂಲಂಗಿ ಸೊಪ್ಪುಗಳನ್ನು ಕೊಡೋದು. ಆಮೇಲೆ ಹೆಚ್ಚು ಅವರಿಗೆ ಈ ಹಸಿಯಾದ ಸಲಾಡ್ಸ್ಗಳನ್ನು ನಾವು ಮಾಡಿಕೊಡೋದು, ಜ್ಯೂಸ್ಗಳನ್ನು ಮಾಡಿಕೊಡೋದು ತುಂಬ ಉಪಯೋಗಕಾರಿ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ 12 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಆವಾಗೂ ಕೂಡ ಅವರಿಗೆ ಆ ಒಂದು ಜೀರ್ಣಶಕ್ತಿ ಇಲ್ಲ ಅಥವಾ ಲಾಸ್ ಆಫ್ ಅಪಟೈಟ್ ಆಗ್ತಾ ಇದೆ ಅಂದಾಗ ಇಂಥ ಒಂದು ಮಜ್ಜಿಗೆಯನ್ನು ಕುಡಿಸ್ತಾ ಬಂದರೆ ಡೆಫಿನೆಟಾಗಿ ಅವ್ರದ್ದು ಅಪಟೈಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ಹಸಿವು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಊಟ ಮಾಡಿ ಮಕ್ಕಳು ಸದೃಢವಾಗಿರ್ತಾರೆ. ವೀಕ್ಷಕರೇ, ಈ ಓಂಕಾಳು, ಕಪ್ಪುಪ್ಪು, ಸಾಸಿವೆ ಕಾಳು ಹಾಗೂ ಧನಿಯಾ ಕಾಳುಗಳನ್ನು ನಾವು ಯೂಸ್ ಮಾಡಿ ಏನೊಂದು ಪುಡಿಯನ್ನು ಮಾಡಿದ್ವಿ ಅದು ಸಿದ್ಧವಾಗಿದೆ. ಅದನ್ನು ಈಗ ಮಜ್ಜಿಗೆಗೆ ಹಾಕ್ಕೊಳ್ಬೇಕು. ಸೊ ಈ ರೀತಿ ಮಾಡಿದಂಥ ಏನು ಮಜ್ಜಿಗೆ ಇದೆ ಅದು ಈಗ ಸಿದ್ಧವಾಗಿದೆ. ವೀಕ್ಷಕರೆಲ್ಲ ಗಮನದಲ್ಲಿಟ್ಟು ಕೇಳ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಳಿ. ಈಗ ಈ ಓಂಕಾಳು, ಸಾಸಿವೆ ಕಾಳು, ಧನಿಯಾ ಕಾಳಿನ ಪುಡಿಯನ್ನು ಮತ್ತು ಮಜ್ಜಿಗೆ ಹಾಗೂ ಕಪ್ಪುಪ್ಪನ್ನು ಯೂಸ್ ಮಾಡಿ ತಯಾರಿಸಿದಂತಹ ಈ ಒಂದು ಮಜ್ಜಿಗೆಯ ಪೇಯ ಸಿದ್ಧವಾಗಿದೆ. ಹಸಿವಾಗದ ತೊಂದರೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಧನಿಯಾ ಪುಡಿ, ಸಾಸಿವೆ ಪುಡಿ, ಕಪ್ಪುಪ್ಪು, ಓಂಕಾಳು ಮತ್ತು ಮಜ್ಜಿಗೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಓಂಕಾಳು, ಕಪ್ಪು ಉಪ್ಪು, ಸಾಸಿವೆ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಇದನ್ನು ಮಜ್ಜಿಗೆಗೆ ಬೆರೆಸಿಕೊಂಡರೆ ಹಸಿವಾಗದ ತೊಂದರೆಗೆ ಮನೆ ಔಷಧ ಸಿದ್ಧ.